ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ಳಾಟ ಜೋರಾಗಿದೆ. ಸಿಲಿಂಡರ್ ಕಳ್ಳಾಟ ಬಯಲು ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಕಳ್ಳಾಟ ಆಡ್ತಾ ಇದ್ದವರನ್ನ ಬೆವರಣಿಸಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಪೊಲೀಸರಿಂದ ರೇಡ್ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಕಳ್ಳಾಟವನ್ನ ನಡೆಸಲಾಗ್ತಾ ಇದೆಯೋ, ಗ್ಯಾಸ್ಗಳನ್ನ ಮಾರಲಾಗ್ತಾ ಇದೆಯೋ, ಗ್ಯಾಸ್ಗಳ ಸ್ಟಾಕ್ ಇಟ್ಕೊಳ್ಳಲಾಗ್ತಿದೆಯೋ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈಗ ಕಳ್ಳಾಟ ಆಡ್ತಾ ಇದ್ದವರ ಬೆವರಳಿಸಿದಂತ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಪೊಲೀಸರು ರೇಡ್ ಮಾಡಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೆ ಕೆಲ ಏಜೆನ್ಸಿಗಳೇ ಕಾರಣವಾಗಿದ್ದಾರೆ. ನೋಡಿ, ಏಜೆನ್ಸಿ ಕಳ್ಳಾಟ ಬಯಲು ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ 4 ದಿನದ ಹಿಂದೆ ದೃಶ್ಯ ಸಮೇತವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಪೀಣ್ಯ, ಚಿಕ್ಕಜಾಲ ಸೇರಿ ಹಲವೆಡೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸಿಲಿಂಡರ್ ವಶಕ್ಕೆ ಪಡೆದು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು. ನಿನ್ನೆ ಯಲಹಂಕ ಫುಡ್ ಇನ್ಸ್ಪೆಕ್ಟರ್ ಕಾರ್ಯಾಚರಣೆಯ ವೇಳೆ ಕಮರ್ಷಿಯಲ್ ಗ್ಯಾಸ್ ಅಕ್ರಮ ದಾಸ್ತಾನು ಇರೋದು ಪತ್ತೆಯಾಗಿತ್ತು. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದಾದ ನಂತರವಾಗಿ ಇವತ್ತು ಪೊಲೀಸರು ರೇಡ್ ಮಾಡಿದ್ದಾರೆ. ಈ ಕಳ್ಳಾಟದಿಂದ ಬಟಾಬಯಲಾಗಿದ್ದು ಏನಪ್ಪಾ ಅಂತಂದ್ರೆ, ಗ್ಯಾಸ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಮರ್ಷಿಯಲ್ ಗ್ಯಾಸ್ ಅಭಾವದ ವಿಚಾರವಾಗಿ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಸಿಲಿಂಡರ್ಗಳನ್ನ ಮುಚ್ಚಿಟ್ಕೊಂಡು ಜನರಲ್ಲಿ ಒಂದಷ್ಟು ಬೇರೆ ರೀತಿಯಲ್ಲೇ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕಾರಣವಾಯ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡ್ಲಿಲ್ಲ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಸ್ಟಾಕ್ ಇದೆ, ಏನ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೂಡ ಸಿಲಿಂಡರ್ ಗ್ಯಾಸ್ ಅಭಾವ ಉಂಟಾಗಿದೆಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೀಲ್ಡ್ಗೆ ಇಳಿದು ಪ್ರತ್ಯಕ್ಷ ವರದಿಗಳನ್ನ ಕೂಡ ನೀಡಿದ್ರು. ಅದಾದ ನಂತರವಾಗಿ ಸುದ್ದಿ ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ಸಮೇತ ಅಲ್ಲಿನ ಕಳ್ಳಾಟವನ್ನ ಬಯಲು ಮಾಡಿದ್ರು. ಸೊ ಹಾಗಾಗಿ ಈಗ ಒಂದು ಕಡೆ ಈ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿತ್ತು. ಈಗ ಪೊಲೀಸರ ಕಾರ್ಯಾಚರಣೆ ಹೇಗಿದೆಯಪ್ಪ ಅಂದ್ರೆ, ಅಲ್ಲಿರುವಂತಹ ಕೆಲವೊಂದಿಷ್ಟು ಕಳ್ಳಾಟ ಮಾಡಿದಂತಹ ಹಾಗೆ ದಾಸ್ತಾನುಗಳ ಮೇಲೆ ರೇಡ್ ಅನ್ನ ಮಾಡಲಾಯಿತು. ರೇಡ್ ಮಾಡಿ ತದನಂತರ ಅಲ್ಲಿದ್ದಂಥವರ ವಿಚಾರವಾಗಿ ಒಂದಷ್ಟು ವರದಿ ಬಿತ್ತರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ನೇರ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಸತ್ತರ್, ನೋಡಿ, ಒಂದು ಕಡೆ ಗ್ಯಾಸ್ನ ಅಭಾವ, ಜನರಲ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ತಲೆನೋವು. ಇದರ ನಡುವೆ ನಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡ್ಲಿಲ್ಲ. ಎಲ್ಲಿ ಏನಾಗ್ತಿದೆ ಅನ್ನುವ ವಿಚಾರವಾಗಿ ವಿಡಿಯೋ ಸಮೇತ ಮಾಹಿತಿಯನ್ನ ಜನರ ಮುಂದೆ ಇಟ್ವಿ. ಇದೇ ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಲೂರ್ಗೂ ಹೋಗಿ ಎಲ್ಲಾ ಕಡೆ ಕೂಡ ರೇಡ್ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಬೆಂಗಳೂರಲ್ಲಿ ಯಾವಾಗ ಗ್ಯಾಸ್ ಎಮರ್ಜೆನ್ಸಿ ಶುರುವಾಯಿತು ಆ ಕ್ಷಣದಿಂದಲೂ ಕೂಡ ಇದರ ಹಿಂದಿನ ಅಸಲಿ ರಹಸ್ಯ ಏನು ಅನ್ನೋದನ್ನ ಖುದ್ದು ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಹೋಗಿ ಅಲ್ಲಿರುವಂತಹ ಏಜೆನ್ಸಿಗಳ ಕಳ್ಳಾಟವನ್ನು ದೃಶ್ಯ ಸಮೇತ ಪ್ರಸಾರ ಮಾಡಿತ್ತು. ಈ 4 ದಿನದ ಹಿಂದೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗುತ್ತೆ, DC ಅವರು ಅಲರ್ಟ್ ಆಗ್ತಾರೆ, ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ಬೆನ್ನಲ್ಲೇ ನಿನ್ನೆ ಯಲಹಂಕ ಸುತ್ತಮುತ್ತ ಒಂದಿಷ್ಟು ರೇಡ್ ಆಗಿದ್ದ ಫುಡ್ ಇನ್ಸ್ಪೆಕ್ಟರ್ ಸವಿತಾ ಅವರ ನೇತೃತ್ವದಲ್ಲಿ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೇಡ್ ಆಗುತ್ತೆ. ಆ ಒಂದು ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಕಮರ್ಷಿಯಲ್ ಗ್ಯಾಸ್ ಏನಿದೆ ಸರಿಸುಮಾರು 200ಕ್ಕೂ ಅಧಿಕ ಕಮರ್ಷಿಯಲ್ ಗ್ಯಾಸ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಗೊತ್ತಾಗುತ್ತೆ. ಕೂಡಲೇ ಮೊದಲಿಗೆ ಫುಡ್ ಇನ್ಸ್ಪೆಕ್ಟರ್ ಸವಿತಾ ಅವರು ಹೋಗ್ತಾರೆ. ತದನಂತರದಲ್ಲಿ ಚಿಕ್ಕಜಾಲ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಕೂಡ ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಕ್ರಮವನ್ನು ಅಳವಡಿಕೆ ಮಾಡದೆ, ಜೊತೆಗೆ ಯಾವುದೇ ರೀತಿಯ ದಾಖಲಾತಿ ಇಲ್ಲದೆ ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಗೊತ್ತಾಗುತ್ತೆ. ಮೊದಲಿಗೆ ಅಲ್ಲಿರುವಂತಹ ದಾಸ್ತಾನಾಗಿರುವಂತಹ ಅಷ್ಟು ಸಿಲಿಂಡರ್ಗಳನ್ನು ಸೀಸ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಯಾರು ದಾಸ್ತಾನು ಮಾಡಿದ್ರೆ ಕುಮಾರಸ್ವಾಮಿ ಅವರ ಮೇಲೆ ಎಫ್ಐಆರ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯ ಮೆಗಾ ಕಾರ್ಯಾಚರಣೆ ಆಗುತ್ತೆ. ಆ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಸರಿಸುಮಾರು 200ಕ್ಕೂ ಅಧಿಕ ಅಕ್ರಮ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿರುವಂತಹ ಆರೋಪಿಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿ ಏನಿದೆ ಇದೀಗ ದೊಡ್ಡ ಮಟ್ಟದಲ್ಲಿ ಫಲಶ್ರುತಿಯನ್ನು ಕಾಣ್ತಾ ಇದೆ. ಜೊತೆಗೆ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಇದೀಗ ಸಂಕಷ್ಟ ಕೂಡ ರಿಪಬ್ಲಿಕ್ ಕನ್ನಡ ವರದಿಯಿಂದ ಎದುರಾಗಿದೆ. ಜೊತೆಗೆ ಯಾರ್ಯಾರಿಗೂ ಸಂಕಷ್ಟ ಅಂದ್ರೆ ಯಾರ್ಯಾರಿಗೂ ಸಮಸ್ಯೆ ಹಾಗೆ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ಳಾಟ ಜೋರಾಗಿದೆ. ಸಿಲಿಂಡರ್ ಕಳ್ಳಾಟ ಬಯಲು ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಕಳ್ಳಾಟ ಆಡ್ತಾ ಇದ್ದವರನ್ನ ಬೆವರಣಿಸಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಪೊಲೀಸರಿಂದ ರೇಡ್ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಎಲ್ಲೆಲ್ಲಿ
ಗ್ಯಾಸ್ ಕಳ್ಳಾಟವನ್ನ ನಡೆಸಲಾಗ್ತಾ ಇದೆಯೋ, ಗ್ಯಾಸ್ಗಳನ್ನ ಮಾರಲಾಗ್ತಾ ಇದೆಯೋ, ಗ್ಯಾಸ್ಗಳ ಸ್ಟಾಕ್ ಇಟ್ಕೊಳ್ಳಲಾಗ್ತಿದೆಯೋ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈಗ ಕಳ್ಳಾಟ ಆಡ್ತಾ ಇದ್ದವರ ಬೆವರಳಿಸಿದಂತ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಪೊಲೀಸರು ರೇಡ್ ಮಾಡಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೆ ಕೆಲ ಏಜೆನ್ಸಿಗಳೇ ಕಾರಣವಾಗಿದ್ದಾರೆ ನೋಡಿ. ಏಜೆನ್ಸಿ ಕಳ್ಳಾಟ ಬಯಲು ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ 4 ದಿನದ ಹಿಂದೆ ದೃಶ್ಯ ಸಮೇತವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಪೀಣ್ಯ, ಚಿಕ್ಕಜಾಲ ಸೇರಿ ಹಲವೆಡೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸಿಲಿಂಡರ್ ವಶಕ್ಕೆ ಪಡೆದು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು. ನಿನ್ನೆ ಯಲಹಂಕ ಫುಡ್ ಇನ್ಸ್ಪೆಕ್ಟರ್ ಕಾರ್ಯಾಚರಣೆಯ ವೇಳೆ ಕಮರ್ಷಿಯಲ್ ಗ್ಯಾಸ್ ಅಕ್ರಮ ದಾಸ್ತಾನು ಇರೋದು ಪತ್ತೆಯಾಗಿತ್ತು. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದಾದ ನಂತರವಾಗಿ ಇವತ್ತು ಪೊಲೀಸರು ರೇಡ್ ಮಾಡಿದ್ದಾರೆ. ಈ ಕಳ್ಳಾಟದಿಂದ ಬಟಾಬೈಲಾಗಿದ್ದು ಏನಪ್ಪಾ ಅಂತಂದ್ರೆ ಗ್ಯಾಸ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಮರ್ಷಿಯಲ್ ಗ್ಯಾಸ್ ಅಭಾವದ ವಿಚಾರವಾಗಿ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಸಿಲಿಂಡರ್ಗಳನ್ನ ಮುಚ್ಚಿಟ್ಕೊಂಡು ಜನರಲ್ಲಿ ಒಂದಷ್ಟು ಬೇರೆ ರೀತಿಯಲ್ಲೇ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕಾರಣವಾಯ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡ್ಲಿಲ್ಲ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಸ್ಟಾಕ್ ಇದೆ, ಏನ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೂಡ ಸಿಲಿಂಡರ್ ಗ್ಯಾಸ್ ಅಭಾವ ಉಂಟಾಗಿದೆಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೀಲ್ಡ್ಗೆ ಇಳಿದು ಪ್ರತ್ಯಕ್ಷ ವರದಿಗಳನ್ನ ಕೂಡ ನೀಡಿದ್ರು. ಅದಾದ ನಂತರವಾಗಿ ಸುದ್ದಿ ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ಸಮೇತ ಅಲ್ಲಿನ ಕಳ್ಳಾಟವನ್ನ ಬಯಲು ಮಾಡಿದ್ರು. ಸೊ ಹಾಗಾಗಿ ಈಗ ಒಂದು ಕಡೆ ಈ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿತ್ತು. ಈಗ ಪೊಲೀಸರ ಕಾರ್ಯಾಚರಣೆ ಹೇಗಿದೆಯಪ್ಪ ಅಂದ್ರೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಕಳ್ಳಾಟ ಮಾಡದಂತಹ ಹಾಗೆ ದಾಸ್ತಾನುಗಳ ಮೇಲೆ ರೇಡ್ ಅನ್ನ ಮಾಡಲಾಯಿತು. ರೇಡ್ ಮಾಡಿ ತದನಂತರ ಅಲ್ಲಿದ್ದಂಥವರ ವಿಚಾರವಾಗಿ ಒಂದಷ್ಟು ವರದಿ ಬಿತ್ತರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಸತ್ತರ್, ನೋಡಿ, ಒಂದು ಕಡೆ ಗ್ಯಾಸ್ನ ಅಭಾವ, ಜನರಲ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ತಲೆನೋವು, ಇದರ ನಡುವೆ ನಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡ್ಲಿಲ್ಲ. ಎಲ್ಲಿ ಏನಾಗ್ತಿದೆ ಅನ್ನುವ ವಿಚಾರವಾಗಿ ವಿಡಿಯೋ ಸಮೇತ ಮಾಹಿತಿಯನ್ನ ಜನರ ಮುಂದೆ ಇಟ್ವಿ. ಇದೇ ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಲೂರ್ಗೂ ಹೋಗಿ ಎಲ್ಲಾ ಕಡೆ ಕೂಡ ರೇಡ್ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಬೆಂಗಳೂರಲ್ಲಿ ಯಾವಾಗ ಗ್ಯಾಸ್ ಎಮರ್ಜೆನ್ಸಿ ಶುರುವಾಯಿತು ಆ ಕ್ಷಣದಿಂದಲೂ ಕೂಡ ಇದರ ಹಿಂದಿನ ಅಸಲಿ ರಹಸ್ಯ ಏನು ಅನ್ನೋದನ್ನ ಖುದ್ದು ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಹೋಗಿ ಅಲ್ಲಿರುವಂತಹ ಏಜೆನ್ಸಿಗಳ ಕಳ್ಳಾಟವನ್ನು ದೃಶ್ಯ ಸಮೇತ ಪ್ರಸಾರ ಮಾಡಿತ್ತು. ಈ 4 ದಿನದ ಹಿಂದೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗುತ್ತೆ, DC ಅವರು ಅಲರ್ಟ್ ಆಗ್ತಾರೆ, ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ಬೆನ್ನಲ್ಲೇ ನಿನ್ನೆ ಯಲಹಂಕ ಸುತ್ತಮುತ್ತ ಒಂದಿಷ್ಟು ರೇಡ್ ಆಗಿದ್ದ ಫುಡ್ ಇನ್ಸ್ಪೆಕ್ಟರ್ ಸವಿತಾ ಅವರ ನೇತೃತ್ವದಲ್ಲಿ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೇಡ್ ಆಗುತ್ತೆ. ಆ ಒಂದು ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಕಮರ್ಷಿಯಲ್ ಗ್ಯಾಸ್ ಏನಿದೆ ಸರಿಸುಮಾರು 200ಕ್ಕೂ ಅಧಿಕ ಕಮರ್ಷಿಯಲ್ ಗ್ಯಾಸ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಗೊತ್ತಾಗುತ್ತೆ. ಕೂಡಲೇ ಮೊದಲಿಗೆ ಫುಡ್ ಇನ್ಸ್ಪೆಕ್ಟರ್ ಸವಿತಾ ಅವರು ಹೋಗ್ತಾರೆ. ತದನಂತರದಲ್ಲಿ ಚಿಕ್ಕಜಾಲ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಕೂಡ ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಕ್ರಮವನ್ನು ಅಳವಡಿಕೆ ಮಾಡಿದೆ, ಜೊತೆಗೆ ಯಾವುದೇ ರೀತಿಯ ದಾಖಲಾತಿ ಇಲ್ಲದೆ ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಗೊತ್ತಾಗುತ್ತೆ. ಮೊದಲಿಗೆ ಅಲ್ಲಿರುವಂತಹ ದಾಸ್ತಾನಾಗಿರುವಂತಹ ಅಷ್ಟು ಸಿಲಿಂಡರ್ಗಳನ್ನು ಸೀಸ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಯಾರು ದಾಸ್ತಾನು ಮಾಡಿದ್ರೆ ಕುಮಾರಸ್ವಾಮಿ ಅವರ ಮೇಲೆ ಎಫ್ಐಆರ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯ ಮೆಗಾ ಕಾರ್ಯಾಚರಣೆ ಆಗುತ್ತೆ. ಆ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಸರಿಸುಮಾರು 200ಕ್ಕೂ ಅಧಿಕ ಅಕ್ರಮ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿರುವಂತಹ ಆರೋಪಿಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿ ಏನಿದೆ ಇದೀಗ ದೊಡ್ಡ ಮಟ್ಟದಲ್ಲಿ ಫಲಶ್ರುತಿಯನ್ನು ಕಾಣ್ತಾ ಇದೆ. ಜೊತೆಗೆ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಇದೀಗ ಸಂಕಷ್ಟ ಕೂಡ ರಿಪಬ್ಲಿಕ್ ಕನ್ನಡ ವರದಿಯಿಂದ ಎದುರಾಗಿದೆ. ಜೊತೆಗೆ ಯಾರ್ಯಾರಿಗೂ ಸಂಕಷ್ಟ ಅಂದ್ರೆ ಯಾರ್ಯಾರಿಗೂ ಸಮಸ್ಯೆ ಸತ್ತರ್ ಹಾಗೆ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ಳಾಟ ಜೋರಾಗಿದೆ. ಸಿಲಿಂಡರ್ ಕಳ್ಳಾಟ ಬಯಲು ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಕಳ್ಳಾಟ ಆಡ್ತಾ ಇದ್ದವರನ್ನ ಬೆವರಣಿಸಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಪೊಲೀಸರಿಂದ ರೇಡ್ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಕಳ್ಳಾಟವನ್ನ ನಡೆಸಲಾಗ್ತಾ ಇದೆಯೋ, ಗ್ಯಾಸ್ಗಳನ್ನ ಮಾರಲಾಗ್ತಾ ಇದೆಯೋ, ಗ್ಯಾಸ್ಗಳ ಸ್ಟಾಕ್ ಇಟ್ಕೊಳ್ಳಲಾಗ್ತಿದೆಯೋ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈಗ ಕಳ್ಳಾಟ ಆಡ್ತಾ ಇದ್ದವರ ಬೆವರಳಿಸಿದಂತಹ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಪೊಲೀಸರು ರೇಡ್ ಮಾಡಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೆ ಕೆಲ ಏಜೆನ್ಸಿಗಳೇ ಕಾರಣವಾಗಿದ್ದಾರೆ ನೋಡಿ. ಏಜೆನ್ಸಿ ಕಳ್ಳಾಟ ಬಯಲು ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ 4 ದಿನದ ಹಿಂದೆ ದೃಶ್ಯ ಸಮೇತವಾಗಿ ಸುದ್ದಿ ಪ್ರಸಾರ ಮಾಡಿತ್ತು.
ಪೀಣ್ಯ, ಚಿಕ್ಕಜಾಲ ಸೇರಿ ಹಲವೆಡೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸಿಲಿಂಡರ್ ವಶಕ್ಕೆ ಪಡೆದು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು. ನಿನ್ನೆ ಯಲಹಂಕ ಫುಡ್ ಇನ್ಸ್ಪೆಕ್ಟರ್ ಕಾರ್ಯಾಚರಣೆಯ ವೇಳೆ ಕಮರ್ಷಿಯಲ್ ಗ್ಯಾಸ್ ಅಕ್ರಮ ದಾಸ್ತಾನು ಇರೋದು ಪತ್ತೆಯಾಗಿತ್ತು. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದಾದ ನಂತರವಾಗಿ ಇವತ್ತು ಪೊಲೀಸರು ರೇಡ್ ಮಾಡಿದ್ದಾರೆ. ಈ ಕಳ್ಳಾಟದಿಂದ ಬಟಾಬೈಲಾಗಿದ್ದು ಏನಪ್ಪಾ ಅಂತಂದ್ರೆ ಗ್ಯಾಸ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಮರ್ಷಿಯಲ್ ಗ್ಯಾಸ್ ಅಭಾವದ ವಿಚಾರವಾಗಿ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಸಿಲಿಂಡರ್ಗಳನ್ನ ಮುಚ್ಚಿಟ್ಕೊಂಡು ಜನರಲ್ಲಿ ಒಂದಷ್ಟು ಬೇರೆ ರೀತಿಯಲ್ಲೇ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕಾರಣವಾಯ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡ್ಲಿಲ್ಲ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಸ್ಟಾಕ್ ಇದೆ, ಏನ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೂಡ ಸಿಲಿಂಡರ್ ಗ್ಯಾಸ್ ಅಭಾವ ಉಂಟಾಗಿದೆಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೀಲ್ಡ್ಗೆ ಇಳಿದು ಪ್ರತ್ಯಕ್ಷ ವರದಿಗಳನ್ನ ಕೂಡ ನೀಡಿದ್ರು. ಅದಾದ ನಂತರವಾಗಿ ಸುದ್ದಿ ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ಸಮೇತ ಅಲ್ಲಿನ ಕಳ್ಳಾಟವನ್ನ ಬಯಲು ಮಾಡಿದ್ರು. ಸೊ ಹಾಗಾಗಿ ಈಗ ಒಂದು ಕಡೆ ಈ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿತ್ತು. ಈಗ ಪೊಲೀಸರ ಕಾರ್ಯಾಚರಣೆ ಹೇಗಿದೆಯಪ್ಪ ಅಂದ್ರೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಕಳ್ಳಾಟ ಮಾಡದಂತಹ ಹಾಗೆ ದಾಸ್ತಾನುಗಳ ಮೇಲೆ ರೇಡ್ ಅನ್ನ ಮಾಡಲಾಯಿತು. ರೇಡ್ ಮಾಡಿ ತದನಂತರ ಅಲ್ಲಿದ್ದಂಥವರ ವಿಚಾರವಾಗಿ ಒಂದಷ್ಟು ವರದಿ ಬಿತ್ತರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್, ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಸತ್ತರ್, ನೋಡಿ, ಒಂದು ಕಡೆ ಗ್ಯಾಸ್ನ ಅಭಾವ, ಜನರಲ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ತಲೆನೋವು, ಇದರ ನಡುವೆ ನಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡ್ಲಿಲ್ಲ. ಎಲ್ಲಿ ಏನಾಗ್ತಿದೆ ಅನ್ನುವ ವಿಚಾರವಾಗಿ ವಿಡಿಯೋ ಸಮೇತ ಮಾಹಿತಿಯನ್ನ ಜನರ ಮುಂದೆ ಇಟ್ವಿ. ಇದೇ ವಿಚಾರ ಈಗ ಪೊಲೀಸ್ ಠಾಣೆ ಮೆಟ್ಲೂರ್ಗೂ ಹೋಗಿ ಎಲ್ಲಾ ಕಡೆ ಕೂಡ ರೇಡ್ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಬೆಂಗಳೂರಲ್ಲಿ ಯಾವಾಗ ಗ್ಯಾಸ್ ಎಮರ್ಜೆನ್ಸಿ ಶುರುವಾಯಿತು ಆ ಕ್ಷಣದಿಂದಲೂ ಕೂಡ ಇದರ ಹಿಂದಿನ ಅಸಲಿ ರಹಸ್ಯ ಏನು ಅನ್ನೋದನ್ನ ಖುದ್ದು ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಹೋಗಿ ಅಲ್ಲಿರುವಂತಹ ಏಜೆನ್ಸಿಗಳ ಕಳ್ಳಾಟವನ್ನು ದೃಶ್ಯ ಸಮೇತ ಪ್ರಸಾರ ಮಾಡಿತ್ತು. ಈ 4 ದಿನದ ಹಿಂದೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗುತ್ತೆ, DC ಅವರು ಅಲರ್ಟ್ ಆಗ್ತಾರೆ, ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ಬೆನ್ನಲ್ಲೇ ನಿನ್ನೆ ಯಲಹಂಕ ಸುತ್ತಮುತ್ತ ಒಂದಿಷ್ಟು ರೇಡ್ ಆಗಿದ್ದ ಫುಡ್ ಇನ್ಸ್ಪೆಕ್ಟರ್ ಸವಿತಾ ಅವರ ನೇತೃತ್ವದಲ್ಲಿ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೇಡ್ ಆಗುತ್ತೆ. ಆ ಒಂದು ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಕಮರ್ಷಿಯಲ್ ಗ್ಯಾಸ್ ಏನಿದೆ ಸರಿಸುಮಾರು 200ಕ್ಕೂ ಅಧಿಕ ಕಮರ್ಷಿಯಲ್ ಗ್ಯಾಸ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಗೊತ್ತಾಗುತ್ತೆ. ಕೂಡಲೇ ಮೊದಲಿಗೆ ಫುಡ್ ಇನ್ಸ್ಪೆಕ್ಟರ್ ಸವಿತಾ ಅವರು ಹೋಗ್ತಾರೆ. ತದನಂತರದಲ್ಲಿ ಚಿಕ್ಕಜಾಲ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಕೂಡ ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಕ್ರಮವನ್ನು ಅಳವಡಿಕೆ ಮಾಡಿದೆ, ಜೊತೆಗೆ ಯಾವುದೇ ರೀತಿಯ ದಾಖಲಾತಿ ಇಲ್ಲದೆ ಅಕ್ರಮವಾಗಿ ದಾಸ್ತಾನು ಮಾಡಿರೋದು ಗೊತ್ತಾಗುತ್ತೆ. ಮೊದಲಿಗೆ ಅಲ್ಲಿರುವಂತಹ ದಾಸ್ತಾನಾಗಿರುವಂತಹ ಅಷ್ಟು ಸಿಲಿಂಡರ್ಗಳನ್ನು ಸೀಸ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಯಾರು ದಾಸ್ತಾನು ಮಾಡಿದ್ರೆ ಕುಮಾರಸ್ವಾಮಿ ಅವರ ಮೇಲೆ ಎಫ್ಐಆರ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯ ಮೆಗಾ ಕಾರ್ಯಾಚರಣೆ ಆಗುತ್ತೆ. ಆ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಸರಿಸುಮಾರು 200ಕ್ಕೂ ಅಧಿಕ ಅಕ್ರಮ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿರುವಂತಹ ಆರೋಪಿಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿ ಏನಿದೆ ಇದೀಗ ದೊಡ್ಡ ಮಟ್ಟದಲ್ಲಿ ಫಲಶ್ರುತಿಯನ್ನು ಕಾಣ್ತಾ ಇದೆ. ಜೊತೆಗೆ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಇದೀಗ ಸಂಕಷ್ಟ ಕೂಡ ರಿಪಬ್ಲಿಕ್ ಕನ್ನಡ ವರದಿಯಿಂದ ಎದುರಾಗಿದೆ. ಜೊತೆಗೆ ಯಾರ್ಯಾರಿಗೂ ಸಂಕಷ್ಟ ಅಂದ್ರೆ ಯಾರ್ಯಾರಿಗೂ ಸಮಸ್ಯೆ